ಕೃಷಿ ಕಾರ್ಮಿಕರ ಶ್ರಮಕ್ಕೆ ಬೆಲೆ ಕಟ್ಟಲಾಗದು. ಯಲುವಳ್ಳಿ ಎನ್ ರಮೇಶ್ ದುಡಿಯುವ ಸ್ಥಳದಲ್ಲಿಯೇ ಕುಟುಂಬ ಸಮೇತ ಸನ್ಮಾನ. ಕೃಷಿ ಕಾರ್ಮಿಕರ ಬೆವರಿನ ಋಣ ನಮ್ಮ ಮೇಲಿದೆ. ಅವರ ಶ್ರಮಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಉತ್ತಮ ಬೆಳೆ ಬರಲು ಹೊಟ್ಟೆ ತುಂಬ ಊಟ ಮಾಡಲು ಕೂಡ ಕೃಷಿ ಕಾರ್ಮಿಕರ ಶ್ರಮವಿದೆ. ಅವರ ಶ್ರಮಕ್ಕೆ ಗೌರವ ಸನ್ಮಾನ ಮಾಡಲೇಬೇಕೆಂದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ, ಹಿರಿಯ ಕಾಂಗ್ರೆಸ್ ಮುಖಂಡ ಯಲುವಳ್ಳಿ ರಮೇಶ್ ರೈತರ ಶ್ರಮವನ್ನ ಕೊಂಡಾಡಿದ್ದಾರೆ. ಕಾರ್ಮಿಕರ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ಅಲ್ಲಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನ, ಗೌರವ ನಡೆದಿದೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಕೃಷಿ ಕಾರ್ಮಿಕರಿಗೆ ವಿನೂತನವಾಗಿ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮವನ್ನು ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ, ಹಿರಿಯ ಕಾಂಗ್ರೆಸ್ ಮುಖಂಡ, ಗ್ಯಾರಂಟಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಯಲುವಳ್ಳಿ ರಮೇಶ್ ತಮ್ಮ ಸ್ವಗ್ರಾಮ ಯಲುವಳ್ಳಿಯಲ್ಲಿ ಹಮ್ಮಿಕೊಂಡಿದ್ದರು. ಸತತ 20 ವರ್ಷಗಳ ತಮ್ಮ ಜಮೀನಿನಲ್ಲಿ ದುಡಿಯುತ್ತಿರುವ 30ಕ್ಕೂ ಹೆಚ್ಚು ಕೃಷಿ ಕಾರ್ಮಿಕರಿಗೆ ತಮ್ಮ ದ್ರಾಕ್ಷಿ ತೋಟದಲ್ಲಿ ಗೌರವ ಸನ್ಮಾನ ಮಾಡಿ ಸಿಹಿ ಹಂಚಿ ಮಹಿಳಾ ಕಾರ್ಮಿಕರಿಗೆ ಸೀರೆ, ಅರಿಶಿನ, ಕುಂಕುಮ, ಬಳೆ ನೀಡಿ ಕಾರ್ಮಿಕರ ಸಂತೋಷಕ್ಕೆ ಪಾತ್ರರಾಗಿದ್ದಾರೆ. ಯಲುವಳ್ಳಿ ರಮೇಶ್ ಇವರ ಈ ಕಾರ್ಯಕ್ಕೆ ಕಾರ್ಮಿಕರು ಸ್ಪಂದಿಸಿ, ರಮೇಶ್ ಅಣ್ಣ ನಮ್ಮೊಡನೆ ಕುಟುಂಬದ ಸದಸ್ಯರಂತೆ ಇರ್ತಾರೆ. ಕಳೆದ 20 ವರ್ಷಗಳಿಂದ ಅವರ ತೋಟದಲ್ಲಿ ಕೆಲಸ ಮಾಡುತ್ತಿದ್ದೇವೆ. ನಾವು ಅವರ ಕುಟುಂಬದವರೇ ಎಂದು ಭಾವಿಸಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತಾರೆ. ನಮ್ಮ ಪಾಲಿನ ದೇವರು ರಮೇಶ್ ಅಣ್ಣ ಅವರ ಕುಟುಂಬಕ್ಕೆ ಆಯುಷ್ ಆರೋಗ್ಯ ನೀಡಲಿ ಎಂದು ಕೋರಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಈ ವೇಳೆ ಯುವ ಮುಖಂಡ ಯಲುವಳ್ಳಿ ಜನಾರ್ದನ್ ಸೇರಿ ರಮೇಶ್ ಅವರ ಕುಟುಂಬ ಸದಸ್ಯರು, ಅಭಿಮಾನಿಗಳು ಹಾಜರಿದ್ದರು. 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಇತ್ತು. ಬಟ್ 1ನೇ ತಾರೀಕು ಎಲ್ಲ ಕಡೆ ನಡೀತದೆ ಅಂತೇಳಿ ಮಾಮೂಲಿ ಕಾರ್ಮಿಕರು, ಅದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಾರ್ಮಿಕರು, ನಗರಸಭೆ ಕಾರ್ಮಿಕರು, ಪಂಚಾಯತ್ ಕಾರ್ಮಿಕರು ಈ ಥರ ಮಾಡೋದು ನಾನು ನೋಡಿದ್ದೆ. ಬಟ್ ಇವ್ರು ಮೊನ್ನೆ ತೋಟದಲ್ಲಿ ಕೆಲಸ ಮಾಡ್ತಿದ್ದಾಗ ನನ್ನ ಮನಸ್ಸಿಗೆ ಯಾಕೋ ಅನ್ನಿಸ್ತು, ಎಲ್ಲ ಕಾರ್ಮಿಕರಿಗೂ ಗೌರವ ಕೊಟ್ಟು ಸನ್ಮಾನ ಮಾಡ್ತಾರೆ ಕಾರ್ಮಿಕ ದಿನಾಚರಣೆಗೆ. ನಮ್ಮ ಕೃಷಿ ಕಾರ್ಮಿಕರಿಗೆ ಅಟ್ಲೀಸ್ಟ್ ನಾನು ಎಲ್ಲ ಕಡೆ ಮಾಡೋಕ್ಕಾಗಲ್ಲ. ನಮ್ಮ ಮನೆ, ನಮ್ಮ ಜಮೀನು, ನಮ್ಮ ಜೊತೆ ಕೆಲಸ ಮಾಡೋರಿಗೆ, ಕೃಷಿ ಕಾರ್ಮಿಕರಿಗೆ ಯಾಕೊಂದು ದಿನಾಚರಣೆ ಅಂಗವಾಗಿ ಒಂದು ಗೌರವ ಸಮರ್ಪಣೆ ಮಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆ ಕಾರ್ಯಕ್ರಮನ ಕೃಷಿ ಮಾಡ್ತಾ ಇದ್ದಂಥ ದ್ರಾಕ್ಷಿ ತೋಟದಲ್ಲೇ ಕಾರ್ಯಕ್ರಮನ ಹಮ್ಮಿಕೊಂಡೆ. ಇವರು ಎಂಥ ಕಾರ್ಮಿಕರು ಅಂದರೆ ಎಲ್ಲ ವರ್ಗದ ಕಾರ್ಮಿಕರಿಗೆ, ದಣಿಗಳಿಗೆ, ನಿಮಗೂ ನಮಗೂ, ದೇಶ ಕಾಯೋ ಯೋಧರಿಗೆ ಎಲ್ರಿಗೂ ಅನ್ನ ಕೊಡುವಂಥ ಕಾರ್ಮಿಕರು ಇವರು ಇಂಪಾರ್ಟೆಂಟ್. ಕಾರ್ಮಿಕರಲ್ಲಿ ಕಾರ್ಮಿಕರು, ನಾವು ರೈತರೇ ಕೃಷಿ ಕಾರ್ಮಿಕರು. ನಮ್ಮ ಜೊತೆ ಕೈ ಜೋಡಿಸಿ ಬೆವರು ಸುರಿಸಿ ಅವರ ಬೆವರಿನ ಅನ್ನ ನಾವು ತಿಂತಾ ಇದ್ದೀವಿ. ಅವರ ಬೆವರಿನ ಋಣ ನಮ್ಮ ಮೇಲಿದೆ. ಇವರು ಭಾಳ ಇಂಪಾರ್ಟೆಂಟು ಅಂಥೇಳಿ ನಮ್ಮ ತೋಟಕ್ಕೆ ಬರುವಂಥವರು, ನಮ್ಮ ಮನೆ ಕೆಲಸ ಮಾಡೋಂಥವರು, ಈವನ್ ನಮಗೆ ಕಟಿಂಗ್, ನಮ್ಮ ಮನೆ ಗಂಡಸರಿಗೆಲ್ಲ ಕಟಿಂಗ್ ಮಾಡೋಂಥ ಆ ಕಾರ್ಮಿಕನಿಗೂ, ಈ ಥರ ಮನೆ ಕೆಲಸ ಮಾಡೋ ಕಾರ್ಮಿಕರಿಗೆ ಎಲ್ರಿಗೂ ಕೂಡ ಇವತ್ತು ಒಂದು ಗೌರವವನ್ನು ಕೊಡೋಣ ಅಂಥೇಳಿ ದ್ರಾಕ್ಷಿ ತೋಟದಲ್ಲಿ ನಾನು ಇಟ್ಕೊಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಅವ್ರಿಗೊಂದು ಸ್ವಲ್ಪ ಅವ್ರು ಬೆಳೆದಂಥ ಧಾನ್ಯನೇ ಒಂದು ಸ್ವಲ್ಪ ಧಾನ್ಯ ಇದ್ರೆ ಒಂದು ಶಾಲು ಹಾಕಿ, ಒಂದು ಮಾಲೆ ಹಾಕಿ ಅವ್ರಿಗೆ ಮನಸ್ಫೂರ್ತಿಯಾಗಿ ಅವ್ರಿಗೆ ಗೌರವ ಕೊಡಬೇಕು ಅಂತ ನನಗನ್ನಿಸ್ತು. ಗೌರವ ಕೊಟ್ಟಿದ್ದೀನಿ. ಇವತ್ತು ನಾನು ಹೇಳಿದ್ನಲ್ಲ ಆಗಲೇ, ಇವರು ಎಲ್ಲ ಕಾರ್ಮಿಕರಂಗಲ್ಲ, ಎಲ್ಲ ವರ್ಗದ ಕಾರ್ಮಿಕರಿಗೆ ಅನ್ನ ಕೊಡುವಂಥ ಕೃಷಿ ಕಾರ್ಮಿಕರು ಇವರು. ಬಹುಶಃ ನಾನೆಲ್ಲಿ ಕೃಷಿ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಗೌರವ ಮಾಡೋದು ನಾನು ನೋಡಿಲ್ಲ. ಬಹುಶಃ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅಲ್ಲಿ ಬರೀ ನಗರಸಭೆಯಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರು, ಕಸ ಗುಡಿಸೋರು ಅವ್ರಿಗೆ ಮಾತ್ರ ಕರೀತಾರೆ. ಇನ್ನು ಮುಂದಾದರೂ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ ಕೃಷಿ ಕಾರ್ಮಿಕರನ್ನು ಸೇರಿಸ್ಕೊಂಡು ಇವರಿಗೆ ಒಂದು ಕೃಷಿ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆ ಅಂತ ಮಾಡಬೇಕು ಅಂತ ಈ ಮೂಲಕ ನಾನು ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ವಿನೂತನವಾಗಿರುವಂಥ ಕಾರ್ಯಕ್ರಮ. ನನ್ನ ಮನಸ್ಸಿಗೆ ಅನ್ನಿಸ್ತು. ಅವರ ಶ್ರಮ, ಇವರು ಬೆವರಲ್ಲಿ ದುಡಿಯುವಂಥ ಜನ ಇವರು.
ಬಿಸಿಲು ಗಾಳಿ ಮಳೆ ಯಾವುದು ಲೆಕ್ಕಕ್ಕೆ ಎಂದುಕೊಂಡ್ರೆ ನೋಡಿ, ಈಗ ಮನೆ ಕೆಲಸ ಅಮ್ಮ ನೀವೇ ಕಣ್ಣಲ್ಲಿ ನೋಡಿದ್ರಿ, ಹಿಂಗೆ ಇಟ್ಕೊಂಡಿದ್ದೀವಿ ಬಾರಮ್ಮ ಅಂದರೆ ಬರಲಿಲ್ಲ. ಆ ಅಮ್ಮನ ಕಾಯ್ಕನೇ ಆ ಮನೆಯಲ್ಲಿ ಏನು ಕೆಲಸ ಅದು ಮಾಡಬೇಕೋ ಮಾಡಿಕೊಂಡೇ ಕೂತ್ಲು, ಕೊನೆಗೂ ಬರಲಿಲ್ಲ. ಆ ಥರ ಒಂದು ಕಮಿಟ್ ಆದ್ರಂದ್ರೆ ಕೃಷಿ ಕಾರ್ಮಿಕರು ಅವ್ರ ಕೆಲಸ ಪೂರೈಸೋರ್ಗೂ ಪಕ್ಕಕ್ಕೆ ನೋಡೋದು. ಆ ಥರದ ಕಾರ್ಮಿಕರಿಗೆ ನನಗೆ ಖುಷಿ ಆಗುತ್ತೆ. ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ಇವತ್ತು ನಾವು ಗೌರವ ಕೊಟ್ಟಿದ್ದಾರೆ. ಭಗವಂತ ಅವ್ರ ಕುಟುಂಬಗಳಿಗೆ ಅವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ. ಧನ್ಯವಾದ. ನಮಸ್ತೆ, ನನ್ನ ಹೆಸರು ವೆಂಕಟಲಕ್ಷ್ಮಿ ಅಂತ. ನಾವು ರಮೇಶ್ ಅಣ್ಣವ್ರ ಮನೇಲಿ 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಅವರು ನಮಗೆ ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ. ನಮ್ಗೆ ಇವತ್ತು ಇದು ಸ್ವೀಟು ಸನ್ಮಾನ ಮಾಡಿದ್ದಾರೆ, ಹಾರ ಹಾಕಿ ಅವ್ರ ಕುಟುಂಬಸ್ಥರಿಗೆ ಆಯುಷು ಆರೋಗ್ಯ ಕೊಟ್ಟು ದೇವ್ರು ಚೆನ್ನಾಗಿ ಕಾಪಾಡಲಿ ಅವ್ರನ್ನ. ಯಾಕೆ ಹಾಕಿದ್ರಮ್ಮ? ನಾವು ಕಾರ್ಮಿಕರ ದಿನಾಚರಣೆ ಅಂತ. ಎಷ್ಟು ಜನಕ್ಕೆ ಮಾಡಿದ್ರು? ಒಂದು 30-40 ಜನಕ್ಕೆ ಮಾಡಿದ್ದಾರೆ. ನೀವು ಅವ್ರ ತೋಟದಲ್ಲಿ ಎಷ್ಟು ವರ್ಷದಿಂದ ಕೆಲಸ? ನಾವು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಏನು ಅನ್ಸುತ್ತೆ ಅವ್ರ ಜೊತೆ? ಯಾವ ರೀತಿ ನಿಮ್ಮ ಜೊತೆ ಇರ್ತಾರೆ? ನಾವು ಅವ್ರು ನಮ್ಮ ಜೊತೆ ಅಣ್ಣ ತಮ್ಮಂದ್ರ ಥರ, ಅಕ್ಕ ತಂಗಿರ ಥರ ಹೊಂದಾಣಿಕೆ ಇರ್ತಾರೆ. ನಮ್ಮ ಮನೆಯವ್ರ ಥರ ನೋಡ್ಕೊಂತಾರೆ ನಮ್ಮನ್ನು. ಊಟ ತಿಂಡಿ ಎಲ್ಲ 3 ಟೈಮು ಕೊಡ್ತಾರೆ ಸರ್. ಬೆಳಗ್ಗೆ ಬಂದರೆ ಮಧ್ಯಾಹ್ನ, ಬೆಳಗ್ಗೆ ಸಾಯಂಕಾಲ ಎಲ್ಲ ಕೊಡ್ತಾರೆ. ನೀವು 20 ವರ್ಷದಿಂದ ರಮೇಶ್ ಅವ್ರ ತೋಟದಲ್ಲಿ ಕೆಲಸ ಮಾಡ್ತಿದ್ದೀರಾ, ಹೇಗೆ ಅನ್ಸುತ್ತೆ ಅಂತ ನಿಮಗೆ? ನಾವು ಒಂಥರ ಚೆನ್ನಾಗಿ ಕೆಲಸ ಮಾಡ್ತೀವಿ. ಆ ಥರ ನಮಗೇನು ತೊಂದರೆ ಇಲ್ಲ. ನಾವು ಆರಾಮಾಗಿ ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಕಷ್ಟ ಅಂದರೆ ಅವ್ರ ಮನೆ ಬಾಗಿಲಿಗೆ ಬಂದರೆ ನಮ್ಮನ್ನು ಕೊಡ್ತಾರೆ. 10 ಕೇಳಿದ್ರೆ 10 ಕೊಡ್ತಾರೆ, 50 ಕೇಳಿದ್ರೆ 50 ಕೊಡ್ತಾರೆ. ಆ ಥರ ಕಷ್ಟ ಅಂದರೆ ನಮ್ಮನ್ನು ಆದ್ಕೊಂತಾರೆ. ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ. ಥ್ಯಾಂಕ್ಸ್.